ಹೊಸ ಗೋಲ್ಡ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಇರೋದು, ಹಳೆ ಗೋಲ್ಡ್ ಎಲ್ಲಿರಬೇಕೋ ಅದು ಅಲ್ಲೇ ಇರ್ತಾ ಇದೆ. ಪ್ರೊಡಕ್ಷನ್ ಕಮ್ಮಿ ಇದೆ, ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಈ ರೇಟು ಜಾಸ್ತಿ ಆಗ್ತಾ ಹೋಗ್ತಾ ಇರೋದು. ಪ್ರತಿಯೊಂದು ಸಣ್ಣ ದೇಶಗಳು ಕೂಡ ಅವರವರ ದೇಶದ ಕರೆನ್ಸಿಗಿಂತ ಗೋಲ್ಡ್ ಮೇಲೆ ಅಷ್ಟೊಂದು ನಂಬಿಕೆ ಇದೆ. ಚಿನ್ನದ ಬೆಲೆ ಬಹುಶಃ ಈಗೇನು $4,000 ಒಂದು ಔನ್ಸ್ ಏನಿದೆ ಅದು $4,000 ಟ್ರೇಡಿಂಗ್ ಆಗ್ತಾ ಇದೆ. ಈಗ ಇರೋ ರೇಟು ಇನ್ನೂ ಕಮ್ಮಿ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅನ್ನೋದು ಜನರಲ್ಲಿ ಮತ್ತು ಗ್ರಾಹಕರಲ್ಲಿ ಭಾಳಷ್ಟು ಪ್ರಶ್ನೆಯಾಗೇ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೋಲ್ಡ್ ರೇಟ್ ಆಗಲಿ ಸಿಲ್ವರ್ ರೇಟ್ ಆಗಲಿ ಫಿಕ್ಸ್ ಆಗಲ್ಲ. ಇದು ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಚೀನವಾರಪೇಟೆಯ ಒಂದು ರೇಟನ್ನು ಡಿಪೆಂಡೆಂಟ್ ನಾವು ಇರ್ತೀವಿ. ನಮ್ಮ ದೇಶದಲ್ಲಿ ಯಾವುದೇ ಉತ್ಪಾದನಾ ಕೇಂದ್ರಗಳು, ಚಿನ್ನದ ಕ್ವಾರಿಗಳು ಯಾವುದು ಕೂಡ ಇಲ್ಲ. ಈಗ ಎಲ್ಲ ಕೂಡ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಅದರಿಂದ ಚಿನ್ನದ ರೇಟು ಏನೇ ಏರುಪೇರಾದರೂ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ನಾವು ಅವಲಂಬಿತರಾಗಿರೋದ್ರಿಂದ ಏನು ಇತ್ತೀಚಿನ ದಿನಗಳಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಗಗನಕ್ಕೆ ಹೋಗಿರತಕ್ಕಂಥ ಈ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಸಿಸ್ಟರ್ಸ್ ಇದ್ದಂಗೆ. ಸೊ ಅದು ಸತತವಾಗಿ ಹೋದ ವರ್ಷ ದೀಪಾವಳಿ ಟೈಮಲ್ಲಿ ಏನು 7,000 ಪ್ಲಸ್ ಇತ್ತು, ಅದು ಈ ಬಾರಿ 13,000 ಪ್ಲಸ್ವರೆಗೂ ಬಂದಿದೆ. ಹಾಗಾಗಿ ಬೆಳ್ಳಿ ಕೂಡ ಅಷ್ಟೇ 80-90 ರೂಪಾಯಿ ಇದ್ದಿರತಕ್ಕಂಥದ್ದು $100ವರೆಗೂ ಹೋಗಿತ್ತು. ಅದು ಈಗ ದೀಪಾವಳಿ ಟೈಮಲ್ಲಿ 180 ರೂಪಾಯಿವರೆಗೂ ಬಂದಿರತಕ್ಕಂಥ ಒಂದು ರೆಕಾರ್ಡ್ ಇದು. ಈಗ ದೀಪಾವಳಿ ಆದ ನಂತರ ಒಂದು ಸಣ್ಣ ಕರೆಕ್ಷನ್ ಬರುತ್ತೆ ಅನ್ನೋದು ನಾವೆಲ್ಲ ಕೂಡ ನಿರೀಕ್ಷೆ ಮಾಡಿದ್ವಿ. ಅದೇ ಪ್ರಕಾರ ಇವತ್ತು 22 ಕ್ಯಾರೆಟ್ ಏನಿದೆ ಅದು 11,250 ರೂಪಾಯಿ ಇದೆ. ಹಾಗೆ 24 ಕ್ಯಾರೆಟ್ ಕೂಡ 12,500 ರೂಪಾಯಿವರೆಗೂ ಟ್ರೇಡಿಂಗ್ ಆಗ್ತಾ ಇದೆ. ಹಾಗೆ ಬೆಳ್ಳಿ ಕೂಡ 150 ಪ್ಲಸ್ ಇದೆ. ಸೊ ಇದು ಏನು ಈಗ ಇರೋ ರೇಟು ಇನ್ನೂ ಕಮ್ಮಿ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅನ್ನೋದು ಜನರಲ್ಲಿ ಮತ್ತು ಗ್ರಾಹಕರಲ್ಲಿ ಭಾಳಷ್ಟು ಪ್ರಶ್ನೆಯಾಗೇ ಇದೆ. ಇದರಲ್ಲಿ ಭಾಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು, ಇವತ್ತು ಸಣ್ಣ ಸಣ್ಣ ದೇಶಗಳು ಕೂಡ ಇವತ್ತು ಅಮೆರಿಕಾ, ಚೈನಾ ಟ್ರೇಡ್ ವಾರ್ ಇರ್ಬೋದು, ಮತ್ತು ಬೇರೆ ಬೇರೆ ದೇಶಗಳು ಇವತ್ತು ಅವರವರ ದೇಶದ ಭದ್ರತೆಗೋಸ್ಕರ ಮತ್ತು ಸೆಕ್ಯೂರಿಟಿಗೋಸ್ಕರ ಅವರು ಕರೆನ್ಸಿ ಮೇಲೆ ಡಿಪೆಂಡ್ ಆಗಿಲ್ಲ. ಅವರು ಪ್ರತಿ ದೇಶ ಕೂಡ ಇವತ್ತು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ನ ಹೆಚ್ಚೆಚ್ಚು ಮಾಡಿ ಅವರ ದೇಶದ ಒಂದು ಭದ್ರತೆಗೆ ಸುರಕ್ಷತೆಗೋಸ್ಕರ ಅದನ್ನು ಅವರು ಸೇವ್ ಮಾಡಿ ಸೆಕ್ಯೂರ್ ಮಾಡಿ ಇಟ್ಕೊಳ್ತಾ ಇರತಕ್ಕಂಥದ್ದು. ಹಿಂದೆ ಎಲ್ಲ ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ದೊಡ್ಡಣ್ಣ ಅಂತ ಏನು ಅಮೆರಿಕಾ ದೇಶವನ್ನು ನಾವು ಕರಿತಾ ಇದ್ವಿ, ಆ ಅಮೆರಿಕಾ ದೇಶದ $US ಮೇಲೆ ಎಲ್ಲರೂ ಕೂಡ ಬೇಸಾಗಿ ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಅಮೆರಿಕಾ ದೇಶವನ್ನು ಆ $US ಕೂಡ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಈಗ ಯಾರೂ ಕೂಡ ಅದನ್ನು ನಂಬುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದರಿಂದ ಪ್ರತಿಯೊಂದು ಸಣ್ಣ ದೇಶಗಳು ಕೂಡ ಅವರವರ ದೇಶದ ಕರೆನ್ಸಿಗಿಂತ ಗೋಲ್ಡ್ ಮೇಲೆ ಅಷ್ಟೊಂದು ನಂಬಿಕೆ ಇದೆ. ಗೋಲ್ಡ್ ಮೇಲೆ ಯಾವತ್ತೂ ಕೂಡ ನಾವು ಇಟ್ಕೊಂಡ್ರೆ ಅದು ಲಾಭಕರವಾಗಿರುತ್ತೆ ಮತ್ತು ಸೆಕ್ಯೂರ್ ಆಗಿರುತ್ತೆ. ಯಾವತ್ತು ಏನು ದೇಶಕ್ಕೆ ಆಪತ್ತು ಬರುತ್ತೋ, ಯಾವತ್ತು ಯುದ್ಧ ಡಿಕ್ಲೇರ್ ಆಗುತ್ತೋ, ಏನು ಆರ್ಥಿಕವಾಗಿ ಫೈನಾನ್ಷಿಯಲಿ ಏನು ಸಮಸ್ಯೆಗಳು ಬರುತ್ತೆ ಅನ್ನೋದು ಯಾರೂ ಊಹೆ ಮಾಡೋಕ್ಕಾಗಲ್ಲ. ಅದರಿಂದ ಗೋಲ್ಡನ್ನೇ ಸೆಕ್ಯೂರ್ ಆಗಿ ಭಾವಿಸಿರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗಿ, ಮತ್ತು ಸೀಸನ್ಸು ಮದುವೆ ಸೀಸನ್ಗಳಿರ್ಬೋದು, ಹಬ್ಬದ ಒಂದು ಆಚರಣೆಗಳಿರ್ಬೋದು, ಪ್ರತಿ ಹಂತದಲ್ಲಿ ಕೂಡ ನಾವು ಇದನ್ನು ಬಳಕೆ ಮಾಡೋದ್ರಿಂದ ಇದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನೀವು 6 ತಿಂಗಳು ಅಥವಾ 1 ವರ್ಷ ಅಥವಾ 2 ವರ್ಷ ನೀವು ನೋಡಿದಾಗ ಚಿನ್ನದ ಬೆಲೆ ಬಹುಶಃ ಈಗೇನು 4,000 ಒಂದು ಔನ್ಸ್ ಏನಿದೆ ಅದು $4,000 ಟ್ರೇಡಿಂಗ್ ಆಗ್ತಾ ಇದೆ. ಅದನ್ನು ನಾವು $5,000ವರೆಗೂ ಹೋಗುತ್ತೆ ಅಂಥೇಳಿ ನಮ್ಮ ಪ್ರೆಡಿಕ್ಷನ್ ಇದೆ. ಅದು ಕೂಡ ಸದ್ಯದಲ್ಲೇ 1 ವರ್ಷಕ್ಕೋ 2 ವರ್ಷಕ್ಕೋ ಗ್ರಾಮ್ ಚಿನ್ನದ ರೇಟು 15,000 ರೂಪಾಯಿನ ದಾಟುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ. ಏನೇ ಕರೆಕ್ಷನ್ ಬಂದರೂ ಒಂದು ಸಣ್ಣ ಕರೆಕ್ಷನ್ ಇರುತ್ತೆ, ಅದು ತಾತ್ಕಾಲಿಕ, ಅದು ಶಾಶ್ವತ ಅಲ್ಲ.
ಯಾರ್ಯಾರಿಗೆ ಯಾವ ಸಮಯದಲ್ಲಿ ಎಷ್ಟೆಷ್ಟು ಚಿನ್ನ ಬೇಕು. ಉದಾಹರಣೆಗೆ ನನ್ನ ಮನೇಲಿ ಒಂದು ಮದುವೆ ಇದೆ, ಆ ಮದುವೆಗೆ ನಾನು ಎಷ್ಟು ತಗೋಬೇಕು ಅಷ್ಟು ತಗೋಬೇಕು, ಹಾಗಂತೇಳಿ ಕಾಯೋದು ಬೇಕಿಲ್ಲ. ನಿಮ್ಮಲ್ಲಿ ಎಕ್ಸಸ್ ಏನಾದ್ರು ದುಡ್ಡಿದ್ರೆ, ಮನಿ ಫ್ಲೋ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡಿ. ಲಾಂಗ್ ಟರ್ಮ್ಗೆ ನೀವು ವೆಯ್ಟ್ ಮಾಡಿದಾಗ ಅದು ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ನಿಜವಾಗ್ಲೂ ನಿಮಗೆ ಲಾಭಕರವಾಗಿ ಪ್ರಾಫಿಟಬಲ್ ಆಗಿ ಇರುತ್ತೆ ಹೊತ್ತು ಲಾಸ್ ಅಂತ ಖಂಡಿತ ಆಗಲ್ಲ. ಮತ್ತು ರೇಟ್ ಕೂಡ ತುಂಬ ಕಡಿಮೆ ಆಗುತ್ತೆ ಅನ್ನೋದು ಮಾತ್ರ ಇಲ್ಲವೇ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಚೀನಾ ಮತ್ತು ಅಮೆರಿಕ ಟ್ರಂಪ್ ಅವರ ಒಂದು ತೆಗೆದುಕೊಳ್ಳುವಂಥ ಒಂದು ನೀತಿ, ಆ ಪಾಲಿಸಿ ಮ್ಯಾಟರ್, ಮತ್ತು ಅಲ್ಲಿ ಅಮೆರಿಕ ದೇಶದಲ್ಲಿ ಆ ಗೋಲ್ಡ್ ಬಾಂಡು ಅಂತ ಏನು ಇಶ್ಯೂ ಮಾಡಿದರು ಅದೆಲ್ಲ ಕೂಡ ವಾಪಸ್ ಕೊಡ್ತಾ ಇದ್ದಾರೆ. ಅಲ್ಲಿ ಈ ಫೆಡರಲ್ ಬ್ಯಾಂಕಲ್ಲಿ ಡೆಪಾಸಿಟ್ಗಳನ್ನ ಇಟ್ಟಿದ್ರು, ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿ ಆಗ್ತಾ ಇರತಕ್ಕಂಥದ್ದು. ಈ ಚೀನಾಗೆ ಅಮೆರಿಕ ದೇಶ ಈ ಗೋಲ್ಡನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಅದು 50% ಇತ್ತು, ಅದು ಈಗ 100+30 ಆಗಿದೆ. 130% ಟ್ಯಾಕ್ಸನ್ನು ಜಾಸ್ತಿ ಮಾಡಿರೋದ್ರಿಂದ ಆ ಟ್ರೇಡ್ ವಾರು ಶುರುವಾಗಿದೆ. ಅದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅಮೆರಿಕ ದೇಶ ಇತ್ತೀಚಿನ ದಿನಗಳಲ್ಲಿ ಅವರು ಯಾವ ನಿಲುವನ್ನು ತೆಗೆದುಕೋತಾ ಇದ್ದಾರೆ, ಯಾವುದ್ರ ಮೇಲೆ ಟ್ಯಾಕ್ಸ್ಗಳನ್ನ ಹೆಚ್ಚೆಚ್ಚು ಮಾಡ್ತಾರೆ ಅಂಥೇಳಿ ನಾವು ಯಾರೂ ಊಹೆ ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಆ ದೇಶ ಇರತಕ್ಕಂಥದ್ದು. ಅದರಿಂದ ಅದು ಕೂಡ ಒಂದು ಕಾರಣ. ಮತ್ತು ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಇಂಡೋನೇಷ್ಯಾ ಕೂಡ ಈ ಗೋಲ್ಡ್ ಕ್ವಾರಿಗಳಿತ್ತಲ್ಲಿ, ಅಲ್ಲಿ ಪ್ರೊಡಕ್ಷನ್ ಇತ್ತು. ಸದ್ಯಕ್ಕೆ 2 ವರ್ಷಕ್ಕೆ ಆ ಗೋಲ್ಡ್ ಪ್ರೊಡಕ್ಷನ್ ಕ್ವಾರಿಗಳು ಸ್ಥಗಿತಗೊಂಡಿದೆ. 2 ವರ್ಷಕ್ಕೆ ಯಾವುದೇ ಪ್ರೊಡಕ್ಷನ್ ಆಗಲ್ಲ, ಮತ್ತು ಯಾವುದೇ ಅಲ್ಲಿಂದ ನಮಗೆ ಇಂಡಿಯಾ ದೇಶಕ್ಕೆ ಕೂಡ ಗೋಲ್ಡ್ ಇಂಪೋರ್ಟ್ ಆಗಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಅವರು ಕೂಡ ಹೇಳಿರತಕ್ಕಂಥದ್ದು. ಆಮೇಲೆ ಯಾರೇ ಆಗಲಿ ನಮ್ಮ ಮನೆಗಳಲ್ಲಿ ಎಷ್ಟೇ ಚಿನ್ನ ಇಟ್ಕೊಂಡಿರಲಿ, ನಮಗೆ ಅದನ್ನು ಯಾರೂ ಹೊರಗಡೆ ತೆಗಿತಾ ಇಲ್ಲ. ಅಜ್ಜಿಯಂದರು ಕೊಟ್ಟಿರೋದು, ನನ್ನ ತಾಯಿ ಕೊಟ್ಟಿರೋದು, ನನ್ನ ತಂದೆ ಕೊಟ್ಟಿರೋದು, ನಮ್ಮ ತವರು ಮನೆಯಿಂದ ನನಗೆ ಮಾಡಿಸ್ಕೊಟ್ಟಿರತಕ್ಕಂಥೇಳಿ ಒಂದು ಭಾವನಾತ್ಮಕವಾಗಿ ಒಂದು ಬಾಂಡಿಂಗಿನ ಒಂದು ಅಟ್ಯಾಚ್ಮೆಂಟ್ನ ಇಟ್ಕೊಳ್ಳೋದ್ರಿಂದ ಹೊಸ ಗೋಲ್ಡ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಇರೋದು. ಹಳೆ ಗೋಲ್ಡ್ ಎಲ್ಲಿರಬೇಕೋ ಅದು ಅಲ್ಲೇ ಇರ್ತಾ ಇದೆ, ಅದು ಹೊರಗಡೆನೂ ಬರ್ತಾ ಇಲ್ಲ. ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶ ಕೂಡ ಬೇರೆ ದೇಶಗಳಲ್ಲಿ ಇಟ್ಟಿರತಕ್ಕಂಥ ಗೋಲ್ಡನ್ನು ನಮ್ಮ ದೇಶಕ್ಕೆ ತರಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಕೂಡ ಏನು ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ನೋಡಿದ್ರೆ ಒಟ್ಟಾರೆ ನಾವು ಚಿನ್ನದ ಪ್ರೇಮಿಗಳು ಭಾರತೀಯರು, ಅದರಲ್ಲಿ ಎರಡನೇ ಮಾತಿಲ್ಲ. ಯಾವುದೇ ಕಾರಣಕ್ಕೂ ತುಂಬ ಕಡಿಮೆ ಆಗುತ್ತೆ ಅನ್ನೋದು ನಿರೀಕ್ಷೆ ಮಾತ್ರ ಯಾರಿಗೂ ಬೇಕಿಲ್ಲ. ನೀವು ಈಗ ಏನು ಪರ್ಚೇಸ್ ಮಾಡ್ತೀರಿ, ಈಗ ಇದು ಜಾಸ್ತಿ ಅಂತ ನೀವು ಅನ್ಕೋತೀರಿ. 2 ವರ್ಷ ಬಿಟ್ಟು ನೀವು ಯೋಚನೆ ಮಾಡಿದಾಗ ಅಯ್ಯೋ ನಾನು ಆವಾಗಲೇ ತೊಗೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಈಗ ಇನ್ನೂ ಜಾಸ್ತಿ ಆಗೋಯ್ತಲ್ಲ ಅಂಥೇಳಿ ನೀವು ಯೋಚನೆ ಮಾಡೋದು ಬೇಡ. ನಿಮಗೆ ಎಷ್ಟೆಷ್ಟು ಅವಶ್ಯಕತೆ ಇದೆ ಅಷ್ಟೆಷ್ಟು ತಗೊಳ್ಳಿ, ಏನೂ ತೊಂದರೆ ಇಲ್ಲ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು 2 ರೂಪದಲ್ಲಿ ಇರುತ್ತೆ. ಒಂದು ಆಭರಣಗಳ ರೂಪದಲ್ಲಿ ತಗೋತಾರೆ, ಎರಡನೇದಾಗಿ ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಿಸ್ಕಟ್ಸು, ಗೋಲ್ಡ್ ಬಾರ್ಸು, ಅಂದರೆ ಅದು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ಅದನ್ನು ತಗೊಳ್ತಾರೆ. ಸೊ ಈ ಇನ್ವೆಸ್ಟ್ಮೆಂಟ್ ಮಾಡೋರು ಅವ್ರ ಹತ್ರ ಎಕ್ಸೆಸ್ ದುಡ್ಡಿದ್ದಾಗ ಮಾತ್ರ ಅದಕ್ಕೆ ಹೋಗ್ತಾರೆ. ಬಟ್ ಮದುವೆ ಸಮಾರಂಭ, ಶುಭ ದಿನ, ಹಬ್ಬ ಆಚರಣೆ ಅಂತಿದ್ದಾಗ ಆಭರಣಗಳು ಖಂಡಿತ ಬೇಕೇ ಬೇಕು. ಅದು ನಮ್ಮ ಜೀವನದ ಅವಿಭಾಗ್ಯ ಅಂತಲೇ ಹೇಳ್ಬೋದು. ಅದನ್ನು ಒಂದು ಶುಭ ಸಮಾರಂಭಕ್ಕೆ ಬಂಗಾರ, ಹಳದಿ ಲೋಹ ಏನಿದೆ ಅದು ಅನಿವಾರ್ಯ ಕೂಡ ಆಗ್ಬಿಟ್ಟಿದೆ. ಪಾರ್ಟ್ ಆಫ್ ದಿ ಲೈಫ್, ಪಾರ್ಟ್ ಆಫ್ ಇಟ್ ಅಂತಲೇ ಹೇಳಬೇಕು. ಅದನ್ನು ಜನ ಕೂಡ ಇವತ್ತು ಮೆಡಿಕಲಿ ಭಾಳಷ್ಟು ಜನ ಅದನ್ನು ಯೂಸ್ ಮಾಡ್ತಾ ಇರತಕ್ಕಂಥದ್ದು. ಆಮೇಲೆ ಈ ಬೆಳ್ಳಿ ಮೆಟಲ್ ಏನಿದೆ ಅದು ಎಲೆಕ್ಟ್ರಾನಿಕ್ ಗುಡ್ಸ್ಗಳಿಗೆ ಕೂಡ ಅದು ಬಳಕೆ ಆಗ್ತಾ ಇರತಕ್ಕಂಥದ್ದು. ಈ ಥರ ಬೇರೆ ಬೇರೆ ಉದ್ಯಮಗಳಿಗೂ ಕೂಡ ಇದು ಬಳಕೆ ಆಗ್ತಾ ಇರತಕ್ಕಂಥದ್ದು. ಅದರಿಂದ ಡಿಮ್ಯಾಂಡ್ಸ್ ಕ್ರಿಯೇಟ್ ಆಗಿದೆ, ಪ್ರೊಡಕ್ಷನ್ ಕಮ್ಮಿ ಇದೆ, ಡಿಮ್ಯಾಂಡ್ಸ್ ಜಾಸ್ತಿ ಇರೋದ್ರಿಂದ ಈ ರೇಟು ಜಾಸ್ತಿ ಆಗ್ತಾ ಹೋಗ್ತಾ ಇರೋದು. ಎರಡನೇದು, ಖರೀದಿ ಮಾಡೋವರ ಸಂಖ್ಯೆಯಲ್ಲಿ ಏನೂ ಕಡಿಮೆ ಇಲ್ಲ. ರೇಟ್ ಎಷ್ಟೇ ಜಾಸ್ತಿ ಆದರೂ ಕೂಡ ಅವರು ಏನು ಕೊಳ್ಳುವಂಥ ಪ್ರಮಾಣ ಏನು, ಅವರ ಬಡ್ಜೆಟ್ 1 ಲಕ್ಷ ಇರುತ್ತೆ. ಚಿನ್ನದ ರೇಟು 10,000 ಇದ್ದಾಗ 10 ಗ್ರಾಮ್ ತಗೋತಾರೆ, 15,000 ಇದ್ದಾಗ 7 ಗ್ರಾಮ್ ತಗೋತಾರೆ, 5,000 ಇದ್ದಾಗ 20 ಗ್ರಾಮ್ ತಗೋತಾರೆ ಅಷ್ಟೇ. ಆ ಬಡ್ಜೆಟನ್ನು ಏನು ಯಾರೂ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವ್ರದ್ದೇ ಆದಂಥ ಒಂದು ಇಷ್ಟು ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ಆ ಗ್ರಾಮ್ಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ಬೋದು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಅದರಿಂದ ಗ್ರಾಹಕರಲ್ಲಿ ಯಾವುದೇ ಸಂಖ್ಯೆಯಲ್ಲಿ ಚೇಂಜಸ್ ಇಲ್ಲ. ಅವ್ರವ್ರಿಗೆ ಎಷ್ಟು ಬೇಕೋ ಅಷ್ಟು ಜನ ಬರ್ತಾರೆ, ಖರೀದಿ ಮಾಡ್ತಾ ಇದ್ದಾರೆ, ಅವ್ರವ್ರಿಗೆ ಏನು ಬೇಕೋ ತಗೋತಾ ಇದ್ದಾರೆ.